ಹಿಂದೂಗಳನ್ನ ಹತ್ಯೆ ಮಾಡಿ ಮಹಾಸಂಚು ನಡೆಸಲಾಗಿತ್ತು ಅನ್ನುವಂಥ ಮಾಹಿತಿ. ಈ ರೀಸನ್ ಅನ್ನುವಂಥ ವಿಷವನ್ನ ಬೆರೆಸಿ ಕೊಲ್ಲೋದಕ್ಕೆ ಪ್ಲಾನ್ ಮಾಡಿದ್ರು ಅನ್ನುವಂಥ ಒಂದಷ್ಟು ವಿಚಾರಗಳು ಕೂಡ ಈಗ ಗೊತ್ತಾಗ್ತಾ ಇದೆ. ಈ ಟೆರರ್ ಡಾಕ್ಟರ್ಗಳು ಗುಜರಾತ್ ATS ಕೆಡ್ಡಾಗ್ ಬಿದ್ದಿದ್ ಹಾಗಾದ್ರೆ ಹೇಗೆ? ಈ ಸ್ಟೋರಿ ನೋಡಿ. ಗುಜರಾತ್ನಲ್ಲಿ ಹಿಂದೂಗಳ ಹತ್ಯೆಗೆ ಮಹಾಸಂಚು. ಗುಜರಾತ್ ATSನಿಂದ ಟೆರರ್ ಡಾಕ್ಟರ್ಸ್ ಅರೆಸ್ಟ್. ಗುಜರಾತ್ನಲ್ಲಿ ಹಿಂದೂಗಳ ಹತ್ಯೆಗೆ ಉಗ್ರರು ಮೆಗಾ ಪ್ಲಾನ್ ಮಾಡಿದ್ದರು ಅನ್ನೋ ಬೆಚ್ಚಿ ಬೀಳೋ ಮಾಹಿತಿ ಹೊರಬಿದ್ದಿದೆ. ಉಗ್ರರ ಹತ್ಯೆ ಸಂಚನ್ನ ಗುಜರಾತ್ ಭಯೋತ್ಪಾದನಾ ನಿಗ್ರಹ ದಳ ವಿಫಲಗೊಳಿಸಿದೆ. 3 ಟೆರರ್ ವೈದ್ಯರನ್ನ ಗುಜರಾತ್ ATS ಕೆಡ್ಡಾಗೆ ಕೆಡವಿದೆ. ರೆಸಿನ್ ಎಂಬ ವಿಷ ಬೆರೆಸಿ ಹಿಂದೂಗಳನ್ನ ಕೊಲ್ಲಲು ಭಯೋತ್ಪಾದಕರು ಪ್ಲಾನ್ ಮಾಡಿದ್ದರಂತೆ. ಹಿಂದೂಗಳ ಮಾರಣ ಹೋಮಕ್ಕೆ ಪ್ಲಾನ್ ಮಾಡಿದ್ದ ಟೆರರ್ ಡಾಕ್ಟರ್ಸ್ ಅಹ್ಮದ್ ಮೊಯ್ಯುದ್ದೀನ್ ಸೈಯದ್, ಮೊಹಮ್ಮದ್ ಸುಹೇಲ್ ಆಜಾದ್ ಎಂಬ ಉಗ್ರರನ್ನ ATS ಅಧಿಕಾರಿಗಳು ಬಂಧಿಸಿದ್ದಾರೆ. ಟೆಲಿಗ್ರಾಮ್ ಅಪ್ಲಿಕೇಶನ್ ಮೂಲಕ ಐಸಿಸ್ ಜೊತೆ ಈ ಖತರ್ನಾಕ್ ಡಾಕ್ಟರ್ಸ್ ನಂಟು ಹೊಂದಿದ್ದಾರಂತೆ. ಹಾಗಾದ್ರೆ ಈ ಟೆರರ್ ಡಾಕ್ಟರ್ಸ್ ಹರಳೆಣ್ಣೆ ವಿಷವ್ಯೂಹ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ, ರಿಸಿನ್ ಅನ್ನೋದು ಜಗತ್ತಿನ ಅತ್ಯಂತ ಡೆಡ್ಲಿ ಕೆಮಿಕಲ್. ಹರಳೆಣ್ಣೆ ಬೀಜಗಳಿಂದ ಈ ವಿಷಕಾರಿ ಕೆಮಿಕಲ್ ಅನ್ನ ತಯಾರಿಸಲಾಗುತ್ತೆ. ರಿಸಿನ್ ಎಂಬ ವಾಸನೆ ರುಚಿ ಇಲ್ಲದ ಕೆಮಿಕಲ್ ಆಗಿದೆ. ಉಸಿರಾಡಿದರೆ, ಸೇವಿಸಿದರೆ ಜೀವಕ್ಕೆ ಕಂಟಕ ಫಿಕ್ಸ್. ವಾಂತಿ, ಅತಿಸಾರ, ಜ್ವರ ಕಾಣಿಸಿಕೊಂಡು ಜೀವಕ್ಕೆ ಸಂಚಕಾರ ತರುತ್ತೆ. 1 ಟೀ ಚಮಚ ರಿಸಿನ್ 1 ಲಕ್ಷ ಜನರನ್ನ ಸಾಯಿಸುವಷ್ಟು ಪರಿಣಾಮಕಾರಿಯಾಗಿದೆ. ಇದೇ ಕೆಮಿಕಲ್ ಅನ್ನ ಡಾಕ್ಟರ್ ಅಹಮದ್ ಸೈಯದ್ ತಯಾರಿಸುತ್ತಿದ್ದಂತೆ. ಚೀನಾದಲ್ಲಿ ಆರೋಪಿ ಅಹಮದ್ MBBS ಮಾಡಿದನಂತೆ. ವಾಸನೆ ರುಚಿ ಇಲ್ಲದ ಕಾರಣ ಆಹಾರ ನೀರಿಗೆ ಬೆರೆಸಿದ್ರೆ ಗೊತ್ತಾಗಲ್ಲ. ಹೀಗಾಗಿ ರಿಸಿನ್ ವಿಷ ಬೆರೆಸಿ ಸಾಮೂಹಿಕ ಹತ್ಯೆಗೆ ಸಂಚು ರೂಪಿಸಲಾಗುತ್ತಿತ್ತಂತೆ. ದೇವರ ಪ್ರಸಾದ ನೀರಿಗೆ ರಿಸಿನ್ ಬೆರೆಸಿ ಮಾರಣ ಹೋಮಕ್ಕೆ ಪ್ಲಾನ್ ಮಾಡಲಾಗಿತ್ತಂತೆ. ದೆಹಲಿ, ಅಹಮದಾಬಾದ್, ಲಕ್ನೋದಲ್ಲಿ ವಿಷ ಬೆರೆಸಲು ಸಂಚು ರೂಪಿಸಲಾಗುತ್ತಿತ್ತಂತೆ. ನೀರು ಸರಬರಾಜು ವ್ಯವಸ್ಥೆ, ದೇಗುಲದ ಪ್ರಸಾದಗಳಲ್ಲಿ ಬೆರೆಸಲು ಪ್ಲಾನ್ ಮಾಡಿದ್ದ ಖತರ್ನಾಕ್ ಕಿಲ್ಲರ್ ಡಾಕ್ಟರ್ಸ್ ATS ಕೆಡ್ಡಾಗೆ ಬಿದ್ದಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಹಿಂದೂಗಳನ್ನ ಹತ್ಯೆ ಮಾಡಿ ಮಹಾಸಂಚು ನಡೆಸಲಾಗಿತ್ತು ಅನ್ನುವಂಥ ಮಾಹಿತಿ. ಈ ರೀಸನ್ ಅನ್ನುವಂಥ ವಿಷವನ್ನ ಬೆರೆಸಿ ಕೊಲ್ಲೋದಕ್ಕೆ ಪ್ಲಾನ್ ಮಾಡಿದ್ರು ಅನ್ನುವಂಥ ಒಂದಷ್ಟು ವಿಚಾರಗಳು ಕೂಡ ಈಗ ಗೊತ್ತಾಗ್ತಾ ಇದೆ. ಈ ಟೆರರ್ ಡಾಕ್ಟರ್ಗಳು ಗುಜರಾತ್ ATS ಕೆಡ್ಡಾಗ್ ಬಿದ್ದಿದ್ ಹಾಗಾದ್ರೆ ಹೇಗೆ? ಈ ಸ್ಟೋರಿ ನೋಡಿ. ಗುಜರಾತ್ನಲ್ಲಿ ಹಿಂದೂಗಳ ಹತ್ಯೆಗೆ ಮಹಾಸಂಚು. ಗುಜರಾತ್ ATSನಿಂದ ಟೆರರ್ ಡಾಕ್ಟರ್ಸ್ ಅರೆಸ್ಟ್. ಗುಜರಾತ್ನಲ್ಲಿ ಹಿಂದೂಗಳ ಹತ್ಯೆಗೆ ಉಗ್ರರು ಮೆಗಾ ಪ್ಲಾನ್ ಮಾಡಿದ್ದರು ಅನ್ನೋ ಬೆಚ್ಚಿ ಬೀಳೋ ಮಾಹಿತಿ ಹೊರಬಿದ್ದಿದೆ. ಉಗ್ರರ ಹತ್ಯೆ ಸಂಚನ್ನ ಗುಜರಾತ್ ಭಯೋತ್ಪಾದನಾ ನಿಗ್ರಹ ದಳ ವಿಫಲಗೊಳಿಸಿದೆ. 3 ಟೆರರ್ ವೈದ್ಯರನ್ನ ಗುಜರಾತ್ ATS ಕೆಡ್ಡಾಗೆ ಕೆಡವಿದೆ. ರೆಸಿನ್ ಎಂಬ ವಿಷ ಬೆರೆಸಿ ಹಿಂದೂಗಳನ್ನ ಕೊಲ್ಲಲು ಭಯೋತ್ಪಾದಕರು ಪ್ಲಾನ್ ಮಾಡಿದ್ದರಂತೆ. ಹಿಂದೂಗಳ ಮಾರಣ ಹೋಮಕ್ಕೆ ಪ್ಲಾನ್ ಮಾಡಿದ್ದ ಟೆರರ್ ಡಾಕ್ಟರ್ಸ್ ಅಹ್ಮದ್ ಮೊಯ್ಯುದ್ದೀನ್ ಸೈಯದ್, ಮೊಹಮ್ಮದ್ ಸುಹೇಲ್ ಆಜಾದ್ ಎಂಬ ಉಗ್ರರನ್ನ ATS ಅಧಿಕಾರಿಗಳು ಬಂಧಿಸಿದ್ದಾರೆ. ಟೆಲಿಗ್ರಾಮ್ ಅಪ್ಲಿಕೇಶನ್ ಮೂಲಕ ಐಸಿಸ್ ಜೊತೆ ಈ ಖತರ್ನಾಕ್ ಡಾಕ್ಟರ್ಸ್ ನಂಟು ಹೊಂದಿದ್ದಾರಂತೆ. ಹಾಗಾದ್ರೆ ಈ ಟೆರರ್ ಡಾಕ್ಟರ್ಸ್ ಹರಳೆಣ್ಣೆ ವಿಷವ್ಯೂಹ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ, ರಿಸಿನ್ ಅನ್ನೋದು ಜಗತ್ತಿನ ಅತ್ಯಂತ ಡೆಡ್ಲಿ ಕೆಮಿಕಲ್. ಹರಳೆಣ್ಣೆ ಬೀಜಗಳಿಂದ ಈ ವಿಷಕಾರಿ ಕೆಮಿಕಲ್ ಅನ್ನ ತಯಾರಿಸಲಾಗುತ್ತೆ. ರಿಸಿನ್ ಎಂಬ ವಾಸನೆ ರುಚಿ ಇಲ್ಲದ ಕೆಮಿಕಲ್ ಆಗಿದೆ. ಉಸಿರಾಡಿದರೆ, ಸೇವಿಸಿದರೆ ಜೀವಕ್ಕೆ ಕಂಟಕ ಫಿಕ್ಸ್. ವಾಂತಿ, ಅತಿಸಾರ, ಜ್ವರ ಕಾಣಿಸಿಕೊಂಡು ಜೀವಕ್ಕೆ ಸಂಚಕಾರ ತರುತ್ತೆ. 1 ಟೀ ಚಮಚ ರಿಸಿನ್ 1 ಲಕ್ಷ ಜನರನ್ನ ಸಾಯಿಸುವಷ್ಟು ಪರಿಣಾಮಕಾರಿಯಾಗಿದೆ. ಇದೇ ಕೆಮಿಕಲ್ ಅನ್ನ ಡಾಕ್ಟರ್ ಅಹಮದ್ ಸೈಯದ್ ತಯಾರಿಸುತ್ತಿದ್ದಂತೆ. ಚೀನಾದಲ್ಲಿ ಆರೋಪಿ ಅಹಮದ್ MBBS ಮಾಡಿದನಂತೆ. ವಾಸನೆ ರುಚಿ ಇಲ್ಲದ ಕಾರಣ ಆಹಾರ ನೀರಿಗೆ ಬೆರೆಸಿದ್ರೆ ಗೊತ್ತಾಗಲ್ಲ. ಹೀಗಾಗಿ ರಿಸಿನ್ ವಿಷ ಬೆರೆಸಿ ಸಾಮೂಹಿಕ ಹತ್ಯೆಗೆ ಸಂಚು ರೂಪಿಸಲಾಗುತ್ತಿತ್ತಂತೆ. ದೇವರ ಪ್ರಸಾದ ನೀರಿಗೆ ರಿಸಿನ್ ಬೆರೆಸಿ ಮಾರಣ ಹೋಮಕ್ಕೆ ಪ್ಲಾನ್ ಮಾಡಲಾಗಿತ್ತಂತೆ. ದೆಹಲಿ, ಅಹಮದಾಬಾದ್, ಲಕ್ನೋದಲ್ಲಿ ವಿಷ ಬೆರೆಸಲು ಸಂಚು ರೂಪಿಸಲಾಗುತ್ತಿತ್ತಂತೆ. ನೀರು ಸರಬರಾಜು ವ್ಯವಸ್ಥೆ, ದೇಗುಲದ ಪ್ರಸಾದಗಳಲ್ಲಿ ಬೆರೆಸಲು ಪ್ಲಾನ್ ಮಾಡಿದ್ದ ಖತರ್ನಾಕ್ ಕಿಲ್ಲರ್ ಡಾಕ್ಟರ್ಸ್ ATS ಕೆಡ್ಡಾಗೆ ಬಿದ್ದಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಹಿಂದೂಗಳನ್ನ ಹತ್ಯೆ ಮಾಡಿ ಮಹಾಸಂಚು ನಡೆಸಲಾಗಿತ್ತು ಅನ್ನುವಂಥ ಮಾಹಿತಿ. ಈ ರೀಸನ್ ಅನ್ನುವಂಥ ವಿಷವನ್ನ ಬೆರೆಸಿ ಕೊಲ್ಲೋದಕ್ಕೆ ಪ್ಲಾನ್ ಮಾಡಿದ್ರು ಅನ್ನುವಂಥ ಒಂದಷ್ಟು ವಿಚಾರಗಳು ಕೂಡ ಈಗ ಗೊತ್ತಾಗ್ತಾ ಇದೆ. ಈ ಟೆರರ್ ಡಾಕ್ಟರ್ಗಳು ಗುಜರಾತ್ ATS ಕೆಡ್ಡಾಗ್ ಬಿದ್ದಿದ್ ಹಾಗಾದ್ರೆ ಹೇಗೆ? ಈ ಸ್ಟೋರಿ ನೋಡಿ.
ಗುಜರಾತ್ನಲ್ಲಿ ಹಿಂದೂಗಳ ಹತ್ಯೆಗೆ ಮಹಾಸಂಚು. ಗುಜರಾತ್ ಎಟಿಎಸ್ನಿಂದ ಟೆರರ್ ಡಾಕ್ಟರ್ಸ್ ಅರೆಸ್ಟ್. ಗುಜರಾತ್ನಲ್ಲಿ ಹಿಂದೂಗಳ ಹತ್ಯೆಗೆ ಉಗ್ರರು ಮೆಗಾ ಪ್ಲಾನ್ ಮಾಡಿದ್ದರು ಅನ್ನೋ ಬೆಚ್ಚಿ ಬೀಳೋ ಮಾಹಿತಿ ಹೊರಬಿದ್ದಿದೆ. ಉಗ್ರರ ಹತ್ಯೆ ಸಂಚನ್ನ ಗುಜರಾತ್ ಭಯೋತ್ಪಾದನಾ ನಿಗ್ರಹ ದಳ ವಿಫಲಗೊಳಿಸಿದೆ. 3 ಟೆರರ್ ವೈದ್ಯರನ್ನ ಗುಜರಾತ್ ಎಟಿಎಸ್ ಕೆಡ್ಡಾಗೆ ಕೆಡವಿದೆ. ರೆಸಿನ್ ಎಂಬ ವಿಷ ಬೆರೆಸಿ ಹಿಂದೂಗಳನ್ನ ಕೊಲ್ಲಲು ಭಯೋತ್ಪಾದಕರು ಪ್ಲಾನ್ ಮಾಡಿದ್ದರಂತೆ. ಹಿಂದೂಗಳ ಮಾರಣ ಹೋಮಕ್ಕೆ ಪ್ಲಾನ್ ಮಾಡಿದ್ದ ಟೆರರ್ ಡಾಕ್ಟರ್ಸ್ ಅಹ್ಮದ್ ಮೊಯ್ಯುದ್ದೀನ್ ಸೈಯದ್, ಮೊಹಮ್ಮದ್ ಸುಹೇಲ್ ಆಜಾದ್ ಎಂಬ ಉಗ್ರರನ್ನ ಎಟಿಎಸ್ ಅಧಿಕಾರಿಗಳು ಬಂಧಿಸಿದ್ದಾರೆ. ಟೆಲಿಗ್ರಾಮ್ ಅಪ್ಲಿಕೇಶನ್ ಮೂಲಕ ಐಸಿಸ್ ಜೊತೆ ಈ ಖತರ್ನಾಕ್ ಡಾಕ್ಟರ್ಸ್ ನಂಟು ಹೊಂದಿದ್ದಾರಂತೆ. ಹಾಗಾದ್ರೆ ಈ ಟೆರರ್ ಡಾಕ್ಟರ್ಸ್ ಹರಳೆಣ್ಣೆ ವಿಷವ್ಯೂಹ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ, ರಿಸಿನ್ ಅನ್ನೋದು ಜಗತ್ತಿನ ಅತ್ಯಂತ ಡೆಡ್ಲಿ ಕೆಮಿಕಲ್. ಹರಳೆಣ್ಣೆ ಬೀಜಗಳಿಂದ ಈ ವಿಷಕಾರಿ ಕೆಮಿಕಲ್ ಅನ್ನ ತಯಾರಿಸಲಾಗುತ್ತೆ. ರಿಸಿನ್ ಎಂಬ ವಾಸನೆ ರುಚಿ ಇಲ್ಲದ ಕೆಮಿಕಲ್ ಆಗಿದೆ. ಉಸಿರಾಡಿದರೆ, ಸೇವಿಸಿದರೆ ಜೀವಕ್ಕೆ ಕಂಟಕ ಫಿಕ್ಸ್. ವಾಂತಿ, ಅತಿಸಾರ, ಜ್ವರ ಕಾಣಿಸಿಕೊಂಡು ಜೀವಕ್ಕೆ ಸಂಚಕಾರ ತರುತ್ತೆ. 1 ಟೀ ಚಮಚ ರಿಸಿನ್ 1 ಲಕ್ಷ ಜನರನ್ನ ಸಾಯಿಸುವಷ್ಟು ಪರಿಣಾಮಕಾರಿಯಾಗಿದೆ. ಇದೇ ಕೆಮಿಕಲ್ ಅನ್ನ ಡಾಕ್ಟರ್ ಅಹಮದ್ ಸೈಯದ್ ತಯಾರಿಸುತ್ತಿದ್ದನಂತೆ. ಚೀನಾದಲ್ಲಿ ಆರೋಪಿ ಅಹಮದ್ ಎಂಬಿಬಿಎಸ್ ಮಾಡಿದನಂತೆ. ವಾಸನೆ ರುಚಿ ಇಲ್ಲದ ಕಾರಣ ಆಹಾರ ನೀರಿಗೆ ಬೆರೆಸಿದ್ರೆ ಗೊತ್ತಾಗಲ್ಲ. ಹೀಗಾಗಿ ರಿಸಿನ್ ವಿಷ ಬೆರೆಸಿ ಸಾಮೂಹಿಕ ಹತ್ಯೆಗೆ ಸಂಚು ರೂಪಿಸಲಾಗುತ್ತಿತ್ತಂತೆ. ದೇವರ ಪ್ರಸಾದ ನೀರಿಗೆ ರಿಸಿನ್ ಬೆರೆಸಿ ಮಾರಣ ಹೋಮಕ್ಕೆ ಪ್ಲಾನ್ ಮಾಡಲಾಗಿತ್ತಂತೆ. ದೆಹಲಿ, ಅಹಮದಾಬಾದ್, ಲಕ್ನೋದಲ್ಲಿ ವಿಷ ಬೆರೆಸಲು ಸಂಚು ರೂಪಿಸಲಾಗುತ್ತಿತ್ತಂತೆ. ನೀರು ಸರಬರಾಜು ವ್ಯವಸ್ಥೆ, ದೇಗುಲದ ಪ್ರಸಾದಗಳಲ್ಲಿ ಬೆರೆಸಲು ಪ್ಲಾನ್ ಮಾಡಿದ್ದ ಖತರ್ನಾಕ್ ಕಿಲ್ಲರ್ ಡಾಕ್ಟರ್ಸ್ ಎಟಿಎಸ್ ಕೆಡ್ಡಾಗೆ ಬಿದ್ದಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಹಿಂದೂಗಳನ್ನ ಹತ್ಯೆ ಮಾಡಿ ಮಹಾಸಂಚು ನಡೆಸಲಾಗಿತ್ತು ಅನ್ನುವಂಥ ಮಾಹಿತಿ. ಈ ರೀಸಿನ್ ಅನ್ನುವಂಥ ವಿಷವನ್ನ ಬೆರೆಸಿ ಕೊಲ್ಲೋದಕ್ಕೆ ಪ್ಲಾನ್ ಮಾಡಿದ್ರು ಅನ್ನುವಂಥ ಒಂದಷ್ಟು ವಿಚಾರಗಳು ಕೂಡ ಈಗ ಗೊತ್ತಾಗ್ತಾ ಇದೆ. ಈ ಟೆರರ್ ಡಾಕ್ಟರ್ಗಳು ಗುಜರಾತ್ ಎಟಿಎಸ್ ಕೆಡ್ಡಾಗ್ ಬಿದ್ದಿದ್ದ ಹಾಗಾದ್ರೆ ಹೇಗೆ? ಈ ಸ್ಟೋರಿ ನೋಡಿ. ಗುಜರಾತ್ನಲ್ಲಿ ಹಿಂದೂಗಳ ಹತ್ಯೆಗೆ ಮಹಾಸಂಚು. ಗುಜರಾತ್ ಎಟಿಎಸ್ನಿಂದ ಟೆರರ್ ಡಾಕ್ಟರ್ಸ್ ಅರೆಸ್ಟ್. ಗುಜರಾತ್ನಲ್ಲಿ ಹಿಂದೂಗಳ ಹತ್ಯೆಗೆ ಉಗ್ರರು ಮೆಗಾ ಪ್ಲಾನ್ ಮಾಡಿದ್ದರು ಅನ್ನೋ ಬೆಚ್ಚಿ ಬೀಳೋ ಮಾಹಿತಿ ಹೊರಬಿದ್ದಿದೆ. ಉಗ್ರರ ಹತ್ಯೆ ಸಂಚನ್ನ ಗುಜರಾತ್ ಭಯೋತ್ಪಾದನಾ ನಿಗ್ರಹ ದಳ ವಿಫಲಗೊಳಿಸಿದೆ. 3 ಟೆರರ್ ವೈದ್ಯರನ್ನ ಗುಜರಾತ್ ಎಟಿಎಸ್ ಕೆಡ್ಡಾಗೆ ಕೆಡವಿದೆ. ರೆಸಿನ್ ಎಂಬ ವಿಷ ಬೆರೆಸಿ ಹಿಂದೂಗಳನ್ನ ಕೊಲ್ಲಲು ಭಯೋತ್ಪಾದಕರು ಪ್ಲಾನ್ ಮಾಡಿದ್ದರಂತೆ. ಹಿಂದೂಗಳ ಮಾರಣ ಹೋಮಕ್ಕೆ ಪ್ಲಾನ್ ಮಾಡಿದ್ದ ಟೆರರ್ ಡಾಕ್ಟರ್ಸ್ ಅಹ್ಮದ್ ಮೊಯ್ಯುದ್ದೀನ್ ಸೈಯದ್, ಮೊಹಮ್ಮದ್ ಸುಹೇಲ್ ಆಜಾದ್ ಎಂಬ ಉಗ್ರರನ್ನ ಎಟಿಎಸ್ ಅಧಿಕಾರಿಗಳು ಬಂಧಿಸಿದ್ದಾರೆ. ಟೆಲಿಗ್ರಾಮ್ ಅಪ್ಲಿಕೇಶನ್ ಮೂಲಕ ಐಸಿಸ್ ಜೊತೆ ಈ ಖತರ್ನಾಕ್ ಡಾಕ್ಟರ್ಸ್ ನಂಟು ಹೊಂದಿದ್ದಾರಂತೆ. ಹಾಗಾದ್ರೆ ಈ ಟೆರರ್ ಡಾಕ್ಟರ್ಸ್ ಹರಳೆಣ್ಣೆ ವಿಷವ್ಯೂಹ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ, ರಿಸಿನ್ ಅನ್ನೋದು ಜಗತ್ತಿನ ಅತ್ಯಂತ ಡೆಡ್ಲಿ ಕೆಮಿಕಲ್. ಹರಳೆಣ್ಣೆ ಬೀಜಗಳಿಂದ ಈ ವಿಷಕಾರಿ ಕೆಮಿಕಲ್ ಅನ್ನ ತಯಾರಿಸಲಾಗುತ್ತೆ. ರಿಸಿನ್ ಎಂಬ ವಾಸನೆ ರುಚಿ ಇಲ್ಲದ ಕೆಮಿಕಲ್ ಆಗಿದೆ. ಉಸಿರಾಡಿದರೆ, ಸೇವಿಸಿದರೆ ಜೀವಕ್ಕೆ ಕಂಟಕ ಫಿಕ್ಸ್. ವಾಂತಿ, ಅತಿಸಾರ, ಜ್ವರ ಕಾಣಿಸಿಕೊಂಡು ಜೀವಕ್ಕೆ ಸಂಚಕಾರ ತರುತ್ತೆ. 1 ಟೀ ಚಮಚ ರಿಸಿನ್ 1 ಲಕ್ಷ ಜನರನ್ನ ಸಾಯಿಸುವಷ್ಟು ಪರಿಣಾಮಕಾರಿಯಾಗಿದೆ. ಇದೇ ಕೆಮಿಕಲ್ ಅನ್ನ ಡಾಕ್ಟರ್ ಅಹಮದ್ ಸೈಯದ್ ತಯಾರಿಸುತ್ತಿದ್ದನಂತೆ. ಚೀನಾದಲ್ಲಿ ಆರೋಪಿ ಅಹಮದ್ ಎಂಬಿಬಿಎಸ್ ಮಾಡಿದನಂತೆ. ವಾಸನೆ ರುಚಿ ಇಲ್ಲದ ಕಾರಣ ಆಹಾರ ನೀರಿಗೆ ಬೆರೆಸಿದ್ರೆ ಗೊತ್ತಾಗಲ್ಲ. ಹೀಗಾಗಿ ರಿಸಿನ್ ವಿಷ ಬೆರೆಸಿ ಸಾಮೂಹಿಕ ಹತ್ಯೆಗೆ ಸಂಚು ರೂಪಿಸಲಾಗುತ್ತಿತ್ತಂತೆ. ದೇವರ ಪ್ರಸಾದ ನೀರಿಗೆ ರಿಸಿನ್ ಬೆರೆಸಿ ಮಾರಣ ಹೋಮಕ್ಕೆ ಪ್ಲಾನ್ ಮಾಡಲಾಗಿತ್ತಂತೆ. ದೆಹಲಿ, ಅಹಮದಾಬಾದ್, ಲಕ್ನೋದಲ್ಲಿ ವಿಷ ಬೆರೆಸಲು ಸಂಚು ರೂಪಿಸಲಾಗುತ್ತಿತ್ತಂತೆ. ನೀರು ಸರಬರಾಜು ವ್ಯವಸ್ಥೆ, ದೇಗುಲದ ಪ್ರಸಾದಗಳಲ್ಲಿ ಬೆರೆಸಲು ಪ್ಲಾನ್ ಮಾಡಿದ್ದ ಖತರ್ನಾಕ್ ಕಿಲ್ಲರ್ ಡಾಕ್ಟರ್ಸ್ ಎಟಿಎಸ್ ಕೆಡ್ಡಾಗೆ ಬಿದ್ದಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.